ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಎಲ್ಲೆಲ್ಲೂ ಅಪ್ಪು ಅಭಿಮಾನಿಗಳ ಸಂಭ್ರಮ ಮನೆ ಮಾಡಿದೆ. ಪುನೀತ್ ಸಮಾಧಿ ಬಳಿ ಅಭಿಮಾನಿಗಳ ಸಡಗರ ಸಂಭ್ರಮ ಜೋರಾಗಿದೆ. ಅಪ್ಪು ಸಮಾಧಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಫ್ಯಾನ್ಸ್. ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ, ರಕ್ತದಾನ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ನಗರದಾದ್ಯಂತ ಅಪ್ಪು ಪುತ್ಥಳಿ ಸಂಚರಿಸಲಿದೆ. ಅಪ್ಪು ಸಮಾಧಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಕುಟುಂಬಸ್ಥರು. ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಪ್ಪು ಸಮಾಧಿ ಮುಂದೆ ಜೋಡಿ ಟಗರುಗಳ ಕಲರವ ಬೇರೆ, ಅಭಿಮಾನಿಯ ಅಭಿಮಾನ ಇದು. ನಮ್ಮದು ಗುಲ್ಬರ್ಗ ಹತ್ರ ಯಾದಗಿರಿ, ಶಾಪುರು. ಬಟ್ ಇರೋದು ಇಲ್ಲೇ ಬೆಂಗಳೂರಲ್ಲೇ HSR ಲೇಔಟಲ್ಲಿ. ಬಟ್ ಅಪ್ಪು ಬಾಸ್ನ ನನಗೆ ಜೀವನದಲ್ಲಿ ಒಂದು ದೊಡ್ಡ ಆಸೆ ಅಂದರೆ ಅಪ್ಪು ಬಾಸ್ನ ಮೀಟ್ ಆಗಬೇಕಂತ ಇತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಎಲ್ಲ ದೇವರು ನಮ್ಮ ಆಸೆನ ಈಡೇರಿಸಲಿಲ್ಲ. ಕೊನೆಗೆ ನಮ್ಮ ಬಾಸ್ನ ನೋಡೋ ಆಸೆ ಅಂತೂ ನಮ್ಮ ಕೈಲಾಗಲಿಲ್ಲ. ಬಟ್ ಇವಾಗ ಮೀಟ್ ಆಗಕ್ಕೆ ಬಂದಿದ್ವಿ. ಇದು ಸೆಕೆಂಡ್ ಟೈಮ್ ನಾನು ಬಂದಿರೋದು. ನಾವು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿಂದ ಬಂದಿರೋದು ಸರ್. ಅಪ್ಪು ಸರ್ ಅವ್ರ ಬಗ್ಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಅವರು ನಮ್ಮಿಂದ ಆಗಲಿ ಹೋಗಿ 2-3 ವರ್ಷಗಳು ಕಳೀತಾ ಇದ್ರು ಕೂಡ ನಿರಂತರವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ ಸರ್. ಅಪ್ಪು ಸರ್ ಅವರು ಯುವರತ್ನರಾಗಿ ಒಂದು ಸಾಮಾಜಿಕ ಸೇವೆ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ಅವರನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಸೂರ್ಯ ಚಂದ್ರ ಇರುವವರೆಗೂ ಅಪ್ಪು ಅವ್ರು ಮರೆಯೋಕ್ಕೆ ಆಗಲ್ಲ ನಮಗೆ. ಅವ್ರದ್ದು ಆ್ಯಕ್ಟಿಂಗು, ಅವ್ರದ್ದು ಗುಣ ಅದೆಲ್ಲ ನೋಡಿದ್ರೆ ನಮ್ಗೆ ತುಂಬ ಇಷ್ಟ. ಅದಕ್ಕೆ ಅಪ್ಪು ನೋಡಿ ನಾವು ಬಂದಿರೋದು ಮೈಸೂರಿಂದ. ನಾನು ಡಾಕ್ಟರ್ ರಾಜ್ಕುಮಾರ್ ಸಂಘ ಯಾವಾಗಲೂ ಅವ್ರಿಗೆ ಬೈದ್ರೂ ನಂಗೆ ಬೇಜಾರಾಯ್ತದೆ. ನಾನು ಬೈಸ್ಕೊಡಲ್ಲ. ನಾವು ಅವರ ಅಭಿಮಾನಿ, ಅಪ್ಪು ಅಭಿಮಾನಿನೇ. ನಮ್ಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ಪಾಪ ಈ ಥರ ಆಗೋಯ್ತಲ್ಲ, ಭಾಳ ಬೇಜಾರು. ಅಪ್ಪು ಅವರನ್ನು ಮಗುವಾಗಿದ್ದಾಗಿಂದ ಸಿನಿಮಾಗಳು ಎಲ್ಲ ನೋಡಿದ್ದೀವಿ ನಾವು, ಚಿಕ್ಕ ಮಕ್ಕಳಿಂದನೂ ನೋಡಿದ್ದೀವಿ. ಅರಸು ಪಿಕ್ಚರ್ ಕಂಡ್ರೆ ನಮಗೆ ತುಂಬ ಇಷ್ಟ. ಜಾಕಿ, ಅರಸು ಇದೆಲ್ಲ ನೋಡ್ತಾ ಇರ್ತೀವಿ ಮನೆಯಲ್ಲಿ. ನಾವು ಅವರ ಅಭಿಮಾನಿ, ಅಪ್ಪು ಅಭಿಮಾನಿನೇ. ನಮ್ಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ಪಾಪ ಈ ಥರ ಆಗೋಯ್ತಲ್ಲ, ಭಾಳ ಬೇಜಾರು. ಅಪ್ಪು ಅವರನ್ನ ಮಗುವಾಗಿದ್ದಾಗಿಂದ ಸಿನಿಮಾಗಳು ಪೇಟೆಗೂ ಅಪ್ಪು ಸರ್ಗೂ ಒಂದು ವಿಶೇಷವಾದ ಬಾಂಡಿಂಗ್ ಇದೆ. ಹೌದು ಸರ್, ನಮ್ಮೂರೇ ಸರ್. ಅವ್ರನ್ನ ಬಿಟ್ಕೊಡಲ್ಲ, ನಮ್ಮ ದೇವರೇ ಅವರು. ಇವಾಗಲ್ಲ, ನಾನು ಹೊಡೆದಾಗಿಂದನೂ ಅವನ ಅಭಿಮಾನಿನೇ ಸರ್. ಅವ್ರು ಇಲ್ಲ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಅವರು ನಮ್ಮ ಜೊತೆಗೆ ಇದ್ದಾರೆ ಅಷ್ಟೇ. 3 ವರ್ಷ ಆಯಿತು, ಆದರೂ ಸಹ ಅಭಿಮಾನ ಕಿಂಚಿತ್ತು ಕಮ್ಮಿ ಆಗಿಲ್ಲ. ಬಟ್ ಬಿಟ್ಕೊಡಲ್ಲ ಸರ್, ಜಾಸ್ತಿ ಆಗ್ತದೆ. ಬಿಟ್ಕೊಡಲ್ಲ ಸರ್. ಅವಾಗೂ ಬಿಟ್ಕೊಟ್ಟಿಲ್ಲ, ಇವಾಗೂ ಬಿಟ್ಕೊಡಲ್ಲ. ಅದು ಎಂಥ ಪೊಸಿಷನಲ್ಲಾದರೂ ಸರಿ, ಪವರೇ. ಸೂರ್ಯಚಂದ್ರ ಯಾವಾಗ ಬೆಳಗ್ಗೆ ಬರುತ್ತೆ, ರಾತ್ರಿನೂ ಬರುತ್ತೆ. ಆ ಥರ ನಮ್ಮ ಕಣ್ಮುಂದೆ ಯಾವಾಗಲೂ ಅದು